ಭಾಳ ಮಂದಿ 12ನೇ ಶತಮಾನದಿಂದ ಬಸವಣ್ಣವರು ಲಿಂಗ ಭೇದ ಇರಲಿಲ್ಲ, ಜಾತಿ ಭೇದ ಇರಲಿಲ್ಲ, ಭಾಷಣ ಕುಟ್ಟಿದ್ದು. ಆದ್ರೆ ಬಸವಣ್ಣಂಗೆ ಬದುಕಿದ್ರೆ ಇವತ್ತೂ ಜಡಿತಾರ ಭಾಳ ಮಂದಿ. ಬಸವಣ್ಣನ ಹೆಸರಲ್ಲೇ ವಚನಗಳನ್ನು ಕುಟ್ಟಿದ್ದು, ಆದ್ರೆ ಒಬ್ಬರು ಹೆಣ್ಮಕ್ಳಿಗೆ ಅಧಿಕಾರ ಕೊಡಲಿಲ್ಲ. ಬದುಕಿದ್ರಲ್ಲ ಅಪ್ಪಗಳು, ತಯಾರು ಮಾಡಿದ್ರಲ್ಲ, ಈ ಅಮ್ಮಗಳು ಬಂದ್ರಲ್ಲ, ಎಲ್ಲ ಪೀಳಿಗೆ ಬಂತು. ಹುಡುಗರು ಬಂದರು, ನೀವು ಬಂದವ್ರನ್ನ ಯಾವ ಜಾತಿಯವ್ರಪ್ಪ? ಮನುಷ್ಯನ ಯೋಗ್ಯತೆಯ ಆಧಾರದ ಮೇಲೆ ಸನ್ಯಾಸಿ ಆಗಬೇಕು ಹೊರತು ಜಾತಿಯ ಆಧಾರದ ಮೇಲೆ ಆಗಬಾರ್ದು ಅಂತ ಅಡಿಪಾಯ ಇಟ್ಟವ್ರು ಇವರು ಹಿರಿಯರು. ಯಾವುದೇ ಒಬ್ಬ ಮನುಷ್ಯ ಮಠಾಧಿಪತಿ ಆಗೋ ಇಚ್ಛೆ ಇತ್ತು, ಸನ್ಯಾಸಿ ಆಗೋ ಇಚ್ಛೆ ಇತ್ತು, ಸಾಧು ಆಗೋ ಇಚ್ಛೆ ಇತ್ತು, ಅವ ತನ್ನ ತಪಸ್ಸು ಮತ್ತು ವಿದ್ವತ್ತಿನ ಆಧಾರದ ಮೇಲೆ ಆಗಬೇಕ ಹೊರತು ಇಂಥ ಜಾತಿಯವ್ರ ಆಗ್ಬೇಕು, ಇಂಥ ಜಾತಿಯವ್ರು ಆಗಬಾರ್ದಂತ ಬಸವಣ್ಣವ್ರು ಏನು ಹೇಳ್ತಿದ್ರಲ್ಲ, ಸಕಳಾಸಿ ಏಥ್ಯ ಆಹೆ ಅಧಿಕಾರ, ಎಲ್ಲರಿಗೆ ಅಧಿಕಾರ ಐತಿ ಇಲ್ಲಿ, ಅದನ್ನು ಮುಕ್ತಗೊಳಿಸ್ತವ್ರು. ಇಂಥ ಮಹಾತ್ಮರು ತಮ್ಮಲ್ಲಿ ಬರ್ತಾರೆ, ಹೇಳ್ತಾರೆ ಅಂದ್ರೆ ತಾವು ದೊಡ್ಡ ಪುಣ್ಯವಂತರಂತ ನಾನು ತಿಳ್ಕೊಂಡಿನಿ. ನಾ ಏನು ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ಬಳತನ ಮಾತಾಡೀನಿ. ಯಾಕಂದ್ರೆ ಅಪ್ಪಗಳು ಅದಾರ, ಅಪ್ಪಗಳಿನ ಹಿಂದಾಗಡೆ ಆಶೀರ್ವಚನ ಮಾಡೋರು ಅದಾರ. ಅದಕ್ಕಿಂತ ಮುಂಚೆ ಬ್ಯಾಟ್ಸ್ಮನ್ ಇನ್ನೂ ಭಾಳ ಮಂದಿ ಅದಾರ. 1 2 3 ಈ ಕಡೆ 1 3 ಇಲ್ಲ, ಅಪ್ಪಗಳದ ಆಶೀರ್ವಚನ. ಮತ್ತು ಅಪ್ಪಗಳು ಮುಂದಿನ ಭಾಳ ಮಾತಾಡೋದು ಚಲೋ ಅದು, ಹೌದಾ? ಅದಕ್ಕೆ ನಮ್ಮದು ವಿನಂತಿ ಏನು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು. ಸಣ್ಣ ಸಣ್ಣ ಹುಡುಗರು ಲೋಕವಿಖ್ಯಾತರಾದ್ರು, ಅವರಪ್ಪ ಅವರವ್ವ ಮಾಡಿದ ಸಂಸ್ಕಾರ ನಿಮಿತ್ತ ಹೇಳಬಾರ್ದು. ನಾವೆಲ್ಲ ಮಾಡ್ಬೇಕತ್ತೀವ್ರಿ, ಅದು ಒಟ್ಟ ಕೇಳೋಲ್ದು. ನೀವು ಮೊದಲು ಹುಟ್ಟಿರಿ, ಅದು ಮೊದಲು ಹುಟ್ಟೈತಿ, ನಾವು ಮೊದಲು ಹುಟ್ಟಿದವು. ನಮ್ಮ ಮಾತು ಕೇಳಂಗಿಲ್ಲ ಅಂದ್ರೆ ಹಂಗೆ ಕಾದಿತ್ತು. ಕೇಳಿಸೋ ಸಾಮರ್ಥ್ಯ ನಮ್ಮೊಳಗೆ ಬರಬೇಕು. ನಾವು ರಥಸ್ಥರಾಗಬೇಕು. ನಾವು ಪಕ್ಕ ನಮ್ಮನ್ನು ನೋಡಿ ಕಲಿಯಂಗೆ ಆಗಬೇಕು. ಇರಲಿಲ್ಲಂದ್ರೆ ಲೋಕ ಸಾಂಗೆ ಬ್ರಹ್ಮಜ್ಞಾನ ಅಪಣು ಕೋರಡ ಪಾಷಾಣ. ಜನರಿಗೆ ನಾವು ಬ್ರಹ್ಮಜ್ಞಾನ ಹೇಳೋದು, ನಾವು ಒಣಕಲ್ಲಾಗಿರೋದು. ಹಿಂಗಿಲ್ಲ, ಒಂದೇ ಮಾಡೋದು. ಅದಕ್ಕೆ ಮಕ್ಕಳಿಗೆ ಏನೋ ಮಾಡಬೇಕಾಗಿತ್ತಂದ್ರೆ ನಮ್ಮ ಆಚರಣೆ ಒಳಗೆ ತರಬೇಕು. ಮಕ್ಕಳಿಗೆ ಇದನ್ನು ಮಾಡಬೇಕು, ಮಕ್ಕಳಿಂದ ನಾವೇನು ಅಪೇಕ್ಷೆ ಪಡ್ತೀವಲ್ಲ ಅದನ್ನು ನಾವು ಮಾಡಿ ತೋರಿಸು. ಸಂಸ್ಕಾರಗಳು ಹಾಳಾಗಕತ್ತೇವೆ. ನಿಮಗೊಂದು ಮಾತು ಹೇಳ್ತೀನಿ, ಬಹುದೊಡ್ಡ ಬಿರುಗಾಳಿ ಬೀಸಾಕತ್ತೈತಿ. ಒಂದು ಸುನಾಮಿ ಬರುದೈತಲ್ಲ, ಬಂದೈತಿ. ಈಗ ವಿಜ್ಞಾನ ಅನ್ನೋ ಸುನಾಮಿ ಎಲ್ಲವನ್ನೂ ಕೊಚ್ಕೊಂಡು ತೊಗೊಂಡು ಹೋಗೋದೈತಿ. ಸೈನ್ಸ್ ಟೆಕ್ನಾಲಜಿ ಅಂತೀವಲ್ಲ ನಾವು, ಇದನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಚಲೋ. ಇರಲಿಲ್ಲ ಅಂದರೆ ಇದೊಂದು ಸುನಾಮಿನ ನಮ್ಮ ಸಲುವಾಗಿ ಸಾವಿರ ಸಂಸ್ಕಾರಗಳನ್ನು ನುಂಗಿ ಹಾಕುವ ಸಾಮರ್ಥ್ಯ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಐತಿ. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರು, ಮನುಷ್ಯತ್ವ ವಿರಹಿತ ವಿಜ್ಞಾನ ನಮ್ಮ ದೇಶದಾಗ ಬರಬಾರ್ದು ಅಂತ. ತತ್ವರಹಿತ ರಾಜಕಾರಣ, ಶೀಲಶೂನ್ಯ ಶಿಕ್ಷಣ, ಇಂಥವು ಏನದಾವು ನಮ್ಮ ದೇಶದಾಗ ಬರಬಾರ್ದಂತಿದ್ರು. ನೀತಿಹೀನ ವ್ಯಾಪಾರ ಇವು ನಮ್ಮ ದೇಶದಾಗ ಬರಬಾರ್ದಂತಿದ್ರು. ಅವೆಲ್ಲವೂ ಬಂದ ಬಿಟ್ಟು ನಮ್ಮ ಯುವಕರು ಹೆಂಗೆ ತಯಾರಾಗಬೇಕಂದ್ರೆ, ವಿಜಯ್ ಭಟ್ಕರ್ನಂಗೆ ತಯಾರಾಗುವ. 84ರ ದಶಕ 90ರ ದಶಕದೊಳಗೆ ಕ್ರಯೋಜೆನಿಕ್ ಎಂಜಿನ್ ಬೇಕಾಗಿತ್ತು. ಆಕಾಶದೊಳಗೆ ಕ್ಷಿಪಣಾಸ್ತ್ರಗಳನ್ನು ಹಾರಿಸ್ಲಾಕ ನಮ್ಮ ದೇಶದಾಗ ಇರಲಿಲ್ಲ. ರಾಜೀವ್ ಗಾಂಧಿಯವ್ರು ಹೋಗಿ ಅಮೇರಿಕಕ್ಕೆ ಕೇಳಿದರು, ರಷ್ಯಾಕ್ಕೆ ಕೇಳಿದರು, ನಾವು ಕೊಡೋದಿಲ್ಲ ಅಂದರು. ಮರಳಿ ಬಂದರು. ಯುವ ವಿಜ್ಞಾನಿಗಳನ್ನೆಲ್ಲ ಕರೆದು ಕೇಳಿದರು, ನಾವು ಹೋಗಿದ್ನಪ್ಪ ಕ್ರಯೋಜೆನಿಕ್ ಇಂಜಿನ್ ಬೇಕಂತ, ಅದರ ಸಲುವಾಗಿ ಬೇಕಾದಂಥ
ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತು. ಇಂಜಿನ್ ಆ ಕಡೆ ಈ ಕಡೆ ಏನರ ಗೋಳೆ ಮಾಡ್ತೀವಿ, ಸೂಪರ್ ಕಂಪ್ಯೂಟರ್ ಇಲ್ಲ, ಹೆಂಗೆ ಮಾಡೋದು, ನಿಮ್ಮೊಳಗೆ ಯಾರ ತಯಾರು ಮಾಡ್ತೀರನೋ ಅಂತ ಕೇಳಿದರು. ಒಬ್ಬ ಹುಡುಗ ಎದ್ದು ನಿಂತ, ತರುಣ, ವಯಸ್ಸೆಟ್ಟು ಒಂದು 25-30 ವರ್ಷ, ಎದ್ದು ನಿಂತ, ನಾ ಮಾಡಿಕೊಡ್ತೀನಿ ಅಂದ. ಸೂಪರ್ ಕಂಪ್ಯೂಟ್ರು ಎಷ್ಟು ದಿನದಾಗ ಮಾಡಿಕೊಡ್ತೀವಿ ಅಂತ ಕೇಳಿದ್ರು. ಭಾರತದಿಂದ ಅಮೇರಿಕಕ್ಕೆ ಹಡಗಿನಾಗ ಹೋಗಿ ಹಡಗಿನಾಗ ಬರೋಕೆ ಎಷ್ಟು ದಿವಸ ಹತ್ತವ ಅಷ್ಟದಾಗ ಮಾಡಿಕೊಡ್ತೀನಿ ರೀ. ಒಂದು 15 ದಿವ್ಸ ಹೋಗಕ್ಕೆ 15 ದಿವ್ಸ ಬರೋಕೆ ಹತ್ತವ, ಬೇಡ ತಿಂಗಳು ಹೋಗಕ್ಕೆ ತಿಂಗಳು ಬರೋಕೆ 2 ತಿಂಗಳದಾಗ ಮಾಡಿಕೊಡ್ತೀನಿ ಅಂದ. ಎಷ್ಟು ರೊಕ್ಕ ಖರ್ಚು ಬರ್ತೈತಿ ನಮ್ಮ ದೇಶಕ್ಕೆ, ಅದು ಸಾಧ್ಯ ಆಕೈತೆ ಖರ್ಚು ಮಾಡೋದು, ಎಷ್ಟು ರೊಕ್ಕ ಬರ್ತೈತಿ ಖರ್ಚು ಅಂತ ಕೇಳಿದರು. ಅಮೇರಿಕಕ್ಕೆ ವಿಮಾನಲೇ ಹೋಗಿ ಹೊಳ್ಳಿ ಬರೋಕೆ ಎಷ್ಟು ರೊಕ್ಕ ಹತ್ತವ ಅಷ್ಟು ರೊಕ್ಕದಾಗ ಮಾಡ್ತೀನಿ ರೀ. ವಿಮಾನಲೇ ಹೋಗಿ ಹೊಳ್ಳಿ ಬರೋಕೆ ಎಷ್ಟು ರೊಕ್ಕ ಹತ್ತವ ಅಷ್ಟು ರೊಕ್ಕದಾಗ ಮಾಡ್ತೇನೆ ರೀ ಅಂದ. ಇವತ್ತ ಶುರು ಮಾಡಂದ್ರು. ಅವತ್ತ ಶುರು ಮಾಡಿದ 2 ತಿಂಗಳದಾಗ ಸೂಪರ್ ಕಂಪ್ಯೂಟರ್ ತಯಾರಾಯ್ತು. ಅಮೇರಿಕಕ್ಕೆ ಹೋಗಿ ಬರೋಕೆ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತಲ್ಲ, 1.5 ಲಕ್ಷದಾಗ ಮಾಡಿದ. ಅವನೇ ವಿಜಯ್ ಭಾಟ್ಕರ್ ಅಂತ, ವಯಸ್ಸಾಗೈತಿ. ನಾನು ಭಾಳ ಪರಿಚಯ ಅದ. ನಲಂದ ಯೂನಿವರ್ಸಿಟಿಗೆ ಚೇರ್ಮನ್ ಅಂತಿದ್ದ. ಮೊದಲು ನಾ ದಿಲ್ಲಿ IITಗೆ ಮೇಲಿನ ಮೇಲೆ ಹೋಗಿದ್ದೆ, ಆವಾಗ ದಿಲ್ಲಿ IITಗೆ ಅವನು ನಮ್ಮ ಜೊತೆ ಮೆಂಬರ್ ಆಗಿದ್ದ. ಆ ಮನುಷ್ಯ ಪರಮ ಕಂಪ್ಯೂಟರ್ ತಯಾರು ಮಾಡಿದ ಇಲ್ಲಿ. ಮತ್ತು ಆ ಮನುಷ್ಯ ಯಾರು ಗೊತ್ತೈತೆ ನಿಮಗೆ? ಪಂಡ್ರಪುರದ ಸಂತ್ರದಾರಲ್ಲ, ಅವ್ರ ಅಪ್ಪ ಅವ್ರವ್ವ ಪಂಡ್ರಪುರದ ವಾರಿಗೆ ಹೋಗವರು, ಸಾಕರೆ ಮಹಾರಾಜರ ಶಿಷ್ಯ ಅವ. ಅದಕ್ಕಂತ ಆ ತಯಾರಿಸಿದ ಕಂಪ್ಯೂಟರ್ಗೆ, ಸೂಪರ್ ಕಂಪ್ಯೂಟರ್ಗೆ ಏನು ಹೆಸರು ಇಡಲಿ ಅಂತ ಎಲ್ಲರೂ ಕೇಳಿದಾಗ ಅವ ಅಂದ, ಇದಕ್ಕೆ ಪರಮ ಕಂಪ್ಯೂಟರ್ ಅಂತ ಹೆಸರು ಇಡಬೇಕು ಅಂದ.